ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟ್ ಅಂಡ್ ರೆಸಿಸ್ಟೆಂಟ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಯಚೂರು ಗ್ರಾಮೀಣ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದದ್ದಲ್ ಬಸನಗೌಡ ಚಾಲನೆ. 3 ನಡೆಗುಡ್ಡೆಗಳಿಗೆ ಸಂಪರ್ಕ ಸೇತುವೆಯಿಂದ ಪ್ರವಾಸೋದ್ಯಮ, ಸಂಪರ್ಕ ಅಭಿವೃದ್ಧಿ ವಿಶ್ವಾಸ. ಅತ್ತನೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾಜಿ ಸಚಿವ NS ಬೋಸರಾಜು ಚಾಲನೆ. ಜುಲೈ 12ರಂದು ದೇವದುರ್ಗದಲ್ಲಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ, ನಾಗರಾಜ್ ಪೂಜಾರಿ. ರಾಯರ ಮಠದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಸಾಮೂಹಿಕ ಪೂಜೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ವಿಶೇಷ ಒತ್ತು ನೀಡಬೇಕು, ಶಾಸಕ ಬಸನಗೌಡ ದದ್ದಲ್. ಮತ್ತು ಜಿಲ್ಲಾ ಪಂಚಾಯತ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ವಾರ್ತೆಗಳ ವಿವರ. ಕೃಷ್ಣಾ ನದಿಯಲ್ಲಿರುವ ಕುರ್ವಾಕುರ್ದ, ಕುರ್ವಾಕಲ್ ಹಾಗೂ ನಾರದಗಡ್ಡ ಸೇರಿದಂತೆ 3 ದ್ವೀಪ ಪ್ರದೇಶಗಳಿಗೆ ಶಾಶ್ವತ ಸಂಪರ್ಕ ಕಲ್ಪಿಸುವ ಸೇತುವೆ ಕಾಮಗಾರಿಗಳು ಅಂತಿಮ ಹಂತದಲ್ಲಿದ್ದು, ಇವು ಪೂರ್ಣಗೊಂಡರೆ ರೈತರು, ವಿದ್ಯಾರ್ಥಿಗಳು, ಭಕ್ತರು ಹಾಗೂ ಸ್ಥಳೀಯ ನಿವಾಸಿಗಳ ಬಹುದಿನಗಳ ಕನಸು ನನಸಾಗಲಿದೆ ಎಂದು ರಾಯಚೂರು ಗ್ರಾಮೀಣ ಶಾಸಕ ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ತಿಳಿಸಿದರು. ಕೃಷ್ಣಾ ನದಿಯಲ್ಲಿರುವ ಕುರ್ವಾಕುರ್ದ, ಕುರ್ವಾಕಲ್ ಹಾಗೂ ನಾರದಗಡ್ಡ ಸೇರಿದಂತೆ 3 ದ್ವೀಪ ಪ್ರದೇಶಗಳಿಗೆ ಶಾಶ್ವತ ಸಂಪರ್ಕ ಕಲ್ಪಿಸುವ ಸೇತುವೆ ಕಾಮಗಾರಿಗಳು ಅಂತಿಮ ಹಂತದಲ್ಲಿದ್ದು, ಇವು ಪೂರ್ಣಗೊಂಡರೆ ರೈತರು, ವಿದ್ಯಾರ್ಥಿಗಳು, ಭಕ್ತರು ಹಾಗೂ ಸ್ಥಳೀಯ ನಿವಾಸಿಗಳ ಬಹುದಿನಗಳ ಕನಸು ನನಸಾಗಲಿದೆ ಎಂದು ರಾಯಚೂರು ಗ್ರಾಮೀಣ ಶಾಸಕ ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ತಿಳಿಸಿದರು. ಶನಿವಾರ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದ ಅವರು ಜುರಾಲ ಯೋಜನೆಯ ಮುಳುಗಡೆ ವ್ಯಾಪ್ತಿಯಲ್ಲಿರುವ ದ್ವೀಪ ಪ್ರದೇಶಗಳ ಸಂಪರ್ಕ ಸೇತುವೆ ಕಾಮಗಾರಿಗಳನ್ನು ವೀಕ್ಷಿಸಿ ಮಾತನಾಡಿದರು. ಕೃಷ್ಣಾ ನದಿಯಲ್ಲಿರುವ ಕುರ್ವಾಕುರ್ದ, ಕುರ್ವಾಕಲ್ ಹಾಗೂ ನಾರದಗಡ್ಡ ದ್ವೀಪಗಳಲ್ಲಿ ಹಲವು ದಶಕಗಳಿಂದ ಜನವಸತಿ, ಕೃಷಿ ಚಟುವಟಿಕೆಗಳು ಹಾಗೂ ಧಾರ್ಮಿಕ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಮಳೆಗಾಲದಲ್ಲಿ ನದಿ ತುಂಬಿ ಹರಿದಾಗ ಸ್ಥಳೀಯರು ಬೋಟ್ಗಳ ಮೂಲಕ ಸಂಚಾರ ನಡೆಸಬೇಕಾಗಿದ್ದು, ರೈತರು ಬೆಳೆ ಸಾಗಾಟ, ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ತೆರಳುವುದು ಹಾಗೂ ಗರ್ಭಿಣಿಯರು, ವೃದ್ಧರು ಸೇರಿದಂತೆ ಸಾರ್ವಜನಿಕರು ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದರು ಎಂದು ಅವರು ಹೇಳಿದರು. ದತ್ತಪೀಠ ಹಾಗೂ ಶ್ರೀಪಾದ ವಲ್ಲಭರ ಪವಿತ್ರ ಕ್ಷೇತ್ರಗಳಿಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಿಂದ ಸಾವಿರಾರು ಭಕ್ತರು ಭೇಟಿ ನೀಡುತ್ತಿದ್ದು, ಸುರಕ್ಷಿತ ಸಂಚಾರಕ್ಕಾಗಿ ಸೇತುವೆಗಳ ನಿರ್ಮಾಣ ಅನಿವಾರ್ಯವಾಗಿತ್ತು ಎಂದು ತಿಳಿಸಿದರು. 2018ರಿಂದ ಈ ಭಾಗದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು, ಸ್ಥಗಿತಗೊಂಡಿದ್ದ ಸೇತುವೆ ಕಾಮಗಾರಿಗಳಿಗೆ ಮರುಜೀವ ನೀಡಲಾಗಿದೆ. ಕುರ್ವಾಕಲ್ ಸೇತುವೆಗೆ ಹೆಚ್ಚುವರಿ 24 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಕುರ್ವಾಕುರ್ದ ಸೇತುವೆಗೆ ಹೆಚ್ಚುವರಿ 14 ಕೋಟಿ ರೂಪಾಯಿ ವೆಚ್ಚದ ಪರಿಷ್ಕೃತ ಅಂದಾಜು ಅನುಮೋದನೆ ದೊರೆತಿದೆ. ಈ 2 ಸೇತುವೆಗಳ ಕಾಮಗಾರಿ ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಉದ್ಘಾಟನೆ ನಡೆಯಲಿದೆ ಎಂದು ಹೇಳಿದರು. ನಾರದಗಡ್ಡ ಸೇತುವೆ ನಿರ್ಮಾಣಕ್ಕೆ PWD ಇಲಾಖೆಯಿಂದ 20 ಕೋಟಿ ರೂಪಾಯಿ ಹಾಗೂ ಜಿಲ್ಲಾಡಳಿತದಿಂದ 20 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 40 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ರೂಪಿಸಲಾಗಿದ್ದು, ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ. ಕಾಮಗಾರಿ ಶೀಘ್ರ ಆರಂಭವಾಗಲಿದೆ ಎಂದು ತಿಳಿಸಿದರು. ಈ ಪ್ರದೇಶವನ್ನು ಪ್ರಮುಖ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಮೊಸಳೆ ಪಾರ್ಕ್, ಭಕ್ತರಿಗೆ ಮೆಟ್ಟಿಲು ವ್ಯವಸ್ಥೆ, ವಸತಿ ಸೌಲಭ್ಯಗಳು ಹಾಗೂ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಯೋಜನೆ ರೂಪಿಸಲಾಗಿದೆ. ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿವರವಾದ ಯೋಜನಾ ವರದಿ DPR ಸಿದ್ಧಪಡಿಸಲಾಗಿದ್ದು, ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು.
ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ಸ್ಥಳೀಯ ರೈತರು, ಹೋಟೆಲ್ಗಳು, ಸಣ್ಣ ವ್ಯಾಪಾರಿಗಳು ಹಾಗೂ ಸಾರಿಗೆ ಸೇವೆಗಳನ್ನು ಅವಲಂಬಿಸಿರುವ ಕುಟುಂಬಗಳಿಗೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿ ಜೀವನೋಪಾಯ ಸುಧಾರಣೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮಳೆ ಕೊರತೆಯಿಂದ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಈಗಾಗಲೇ ಹಲವೆಡೆ ಮರುಬಿತ್ತನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾಡಳಿತ ವರದಿ ಸಲ್ಲಿಸಿದ ಬಳಿಕ ಅಗತ್ಯವಿದ್ದಲ್ಲಿ ಬರ ಪರಿಸ್ಥಿತಿ ಘೋಷಿಸುವ ಕುರಿತು ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದು ಹೇಳಿದರು. ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದ್ದು ಜುಲೈ 15ರವರೆಗೆ ಅವಕಾಶ ಇರುವುದರಿಂದ ಪ್ರತಿಯೊಬ್ಬ ರೈತರು ವಿಮೆ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು. ಬರ ಪರಿಸ್ಥಿತಿ ಘೋಷಣೆ ಆದರೆ ವಿಮೆ ಪರಿಹಾರ ಪಡೆಯಲು ಇದು ನೆರವಾಗಲಿದೆ ಎಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಅವರು ಕಡಗಂದೊಡ್ಡಿ ಗ್ರಾಮದಲ್ಲಿ ನೂತನ ಬಸ್ ಸೇವೆಗೆ ಚಾಲನೆ ನೀಡಿದರು. ಬಳಿಕ ಚಂದ್ರಬಂಡ ಗ್ರಾಮದ ಡಿ ದೇವರಾಜ್ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಜುರಾಲ ಯೋಜನೆಯಡಿ ಡಿ ರಾಂಪುರ್ ಹಾಗೂ ಆತ್ಕೂರು ಸಮೀಪ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗುತ್ತಿರುವ ಸೇತುವೆ ಕಾಮಗಾರಿಗಳನ್ನು ಪರಿಶೀಲಿಸಿ ಪ್ರಗತಿ ಮಾಹಿತಿ ಪಡೆದುಕೊಂಡರು. ನಬಾರ್ಡ್ ಯೋಜನೆಯಡಿ ಕೃಷಿ ಸಂಪರ್ಕ ಕೇಂದ್ರ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಿಸಿ ಗುಣಮಟ್ಟ ಕಾಪಾಡಿಕೊಂಡು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಿಮಿಸಲವಾಡ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 6 ಕೊಠಡಿಗಳು ಹಾಗೂ ಸರ್ಕಾರಿ ಪ್ರೌಢಶಾಲೆಗೆ 7 ಕೊಠಡಿಗಳ ನಿರ್ಮಾಣ ಕಾಮಗಾರಿಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಿಎಂ ಐಡಿಪಿ ಯೋಜನೆಯಡಿ ಯಾಪಲ್ದಿನ್ನಿ ಅಪ್ಪಂದೊಡ್ಡಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಪರಿಶೀಲಿಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ನಮ್ಮ ಜಿಲ್ಲೆಗೆ ಕೊಡ್ರ ಅಂತ ಹೇಳಿವಿ. ಈಗ ಅಲ್ಲ ಅದೇ ಕರೆಕ್ಟ್. ಈಗ ಏನಾಗಿದೆ ತಮಗೆ ಗೊತ್ತಿರೋದು ನಮ್ಗೆ ಗೊತ್ತಿರೋದು ಅನ್ನೋದ ಈ ಎರಡೆರಡು ಟೀಮ್ ನಾವು ಆಗಿವಿ. ಸಹಜವಾಗಿ ಈಗ ಆ ಕಡೆನೂ ಆಯ್ತು, ಅವ್ರಿಗೂ ಸಿಕ್ಕರೆ ನಮಗೆ ಖುಷಿ, ನಮಗೂ ನಮ್ಮವ್ರಿಗೆ ಕೊಟ್ಟರೆ ಖುಷಿ. ಒಟ್ಟು ಯಾರೋ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಸಚಿವರಾಗಬೇಕಂತ ನಮ್ಗೆ ಹ್ಯಾಪಿ ಆದ. ಅವರನ್ನಾಗಲಿ ಇವರನ್ನಾಗಲಿ ಅಂತ 7 ಜನ ಅಲ್ಲ ಆಯ್ತು. ಈಗ ಅದಕ್ಕೆ ಈಗ ಅದು ಕೊಟ್ಟ ಮೇಲೆ ಉಸ್ತುವಾರಿಗಳನ್ನು ಆಮೇಲೆ ಈಗ 2 ಏನು ಈಗ ಜಿಲ್ಲೆಗಳ ಕೊಟ್ಟಿದ್ದಾರೆ ಅಂದರೆ ಈಗ ತಾತ್ಕಾಲಿಕವಾಗಿ ಉಸ್ತುವಾರಿಗಳನ್ನು ಈ ಬರಗಾಲ ಸಂಬಂಧ ಈಗ ಕೊಟ್ಟಿದ್ದಾರೆ. ಇದಾದ ನಂತರ ಈಗ ಸಚಿವ ಸಂಪುಟ ಎಲ್ಲ ಜಿಲ್ಲೆಗಳನ್ನು ಪರಿಗಣಿಸುವಂತಾರೆ. ಯಾರಾದರೂ ಇದು ಹ್ಯಾಪಿ ಒಟ್ಟು ಡೆವಲಪ್ಮೆಂಟ್ ಆಗ್ಬೇಕು ನಮ್ಮ ಜಿಲ್ಲೆ. ಯುವಕರಿಗೆ ಕೊಡ್ಬೇಕಂತ ನಾವು ನಮ್ದು ಏನದಂತಂದರೆ ಗೆದ್ದಿರುವಂಥ ಶಾಸಕರುಗಳಿಗೆ ಪರಿಗಣಿಸ್ರಂತ ನಮ್ಮದು ಒಂದು. ಆ ಕಡೆಯನ್ನು ಪರಿಗಣಿಸ್ರಿ, ಈ ಕಡೆಯನ್ನು
ಸಾರ್ವಜನಿಕರು ಆಮೇಲೆ ರಾತ್ರಿ ಲೈಟಿಂಗ್ ಗೀಟಿಂಗ್ ಹಾಕ್ಸಿ ನಾವೆಲ್ಲ ಬ್ರಿಡ್ಜ್ಗೆ ನಾವು ಗುರು ರಾಘವೇಂದ್ರ ಸ್ವಾಮಿದೇ ಬ್ರಿಡ್ಜ್ಗೆ ಹೆಸರು ಇಡ್ಬೇಕಂತ ಐತೆ ನಾವು ಶ್ರೀ ಗುರು ರಾಘವೇಂದ್ರ 154 ಕೋಟಿ ಅದು. ಆಮೇಲೆ ವೀರಭದ್ರೇಶ್ವರ ಏತ ನೀರಾವರಿ ಮೊನ್ನೆ ಟೆಂಡರ್ ಕರೆಕ್ಟ್ 182 ಕೋಟಿ ನೆಕ್ಸ್ಟ್ ಉದ್ಘಾಟನೆ ಸಿ ಎಂ ಮುಖ್ಯಮಂತ್ರಿನವ್ರು ಕರೆಸಿ ನೆಕ್ಸ್ಟ್ ಎಲ್ಲ ಟೆಂಡರ್ ಆದಮೇಲೆ ಆ ಭಾಗದಲ್ಲಿ ಮಾಡ್ತೀವಿ. ಇನ್ನೂ ಒಂದು ತಿಂಗಳು 2 ತಿಂಗಳಾಗ್ತದೆ. ಆಮೇಲೆ GTTC ಕಾಲೇಜ್ ಆಗಿದೆ ಈಗ ನಮ್ಮದು 75 ಕೋಟಿ ರೂಪಾಯಿ. ಈಗ ಚಂದ್ರಬಂಡ ಬಂದಿದ್ದಲ್ಲ, ಇವತ್ತು ಪೂಜೆ ಮಾಡಬಂತಿದ್ವಿ, ಇವೆಲ್ಲ ಆಗಲ್ಲ ಅಂತೇಳಿ ಚಂದ್ರಬಂಡೆಯಿಂದ ಈ ಕಡೆ ಸಿಂಗನೂಡಿಗೆ ಹೋಗೋ ದಾರಿಗೆ ಈಗ ವರ್ಕ್ ಚಾಲೂ ಮಾಡಿಸಿವಿ, ಎಲ್ಲ ವರ್ಕ್ ಹಾಕ್ಯಾರ. ಮುರಾರ್ಜಿ ಹಾಸ್ಟೆಲ್ನಲ್ಲಿ ಒಂದು ಸ್ಕೂಲ್ ಅದ, ಅಲ್ಲಿ 75 ಕೋಟಿ ರೂಪಾಯಿ ಇದು GTTC ಕಾಲೇಜ್ 9 ಎಕರೆ ಲ್ಯಾಂಡ್ ಮಾಡಿ ಪೂರ್ವಪುರದ ಸೇತುವೆ ಉದ್ಘಾಟನೆ ಆಗಬೇಕು. ಇದ್ರ ಉದ್ಘಾಟನೆ ಮುಖ್ಯಮಂತ್ರಿ ಇದ್ದಾಗ ಇದ್ರ ಬೋರ್ಡಲ್ಲಿ ಬಂದಿತ್ತು, ಈಗ ಸಣ್ಣದು ಅದ್ರನ್ನ ಉದ್ಘಾಟನೆ ಮಾಡಿಲ್ಲ, ಅದನ್ನ ಮಾಡ್ಸಬಂದು ಎಲ್ಲ ಅಲ್ಲಿ ಒಳಗಡೆ ಸ್ವಲ್ಪ ಮೂಲಭೂತ ಕೊಟ್ಟ ಮೇಲೆ ಮಾಡ್ಸಬಂತು. ಮಾತಾಡಕ್ಕೆ ಹೋಗ್ಬಾರ್ದು, ದಪ್ಪನ ಇರ್ಬೇಕು ಅವ್ರಿಗೆ ಅಂಥ ಒಂದು ಪರಿಸ್ಥಿತಿಗಳು ಇವತ್ತು. ಯಾಕಂದರೆ ಜನ ಸೋಷಿಯಲ್ ಮೀಡಿಯಾ ಅದ, ಅದನ್ನು ಕೇಳುವಂಥವ್ರು ಕೂಡ ಇದ್ದಾರೆ. ಸಹಜ ಅದು ಬೇಸ್ಬೇಕು, ಕೇಳೋದು ಕೂಡ ಒಳ್ಳೆಯದೇ. ಯಾಕಂದರೆ ನಾವನ್ನು ಮಾತಾಡೋಂಥ ಜನಪ್ರತಿನಿಧಿ ಯಾರೇ ಇದ್ದರೂ ಕೂಡ ಕೆಲಸ ಆಗ್ತದಂದ್ರೆ ಆಗ್ತದಪ್ಪ ಅಂತೀವಿ, ಇಲ್ಲಾಂದರೆ ಇಲ್ಲ. ಈಗ ಸುಮಾರು ನಾನು ಈ ಪೀರಿಯಡ್ನಲ್ಲಿ 300 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಾಯಿದ್ದೀನಿ. 300 ದೇವಸ್ಥಾನಗಳು ಆಗಿದೆ. ಅದಕ್ಕೆ ಸುಮಾರು 20 ಕೋಟಿ ರೂಪಾಯಿಗಳನ್ನು ದೇವಸ್ಥಾನಕ್ಕಾಗಿ ಆಂಜನೇಯ ಗುಡಿ ಇರ್ಬೋದು, ಮಾರಮ್ಮನ ಗುಡಿ ಇರ್ಬೋದು, ಬೇರೆ ಬೇರೆ ಪಾಲಮ್ಮ ಗುಡಿ ಇರ್ಬೋದು, ಎಲ್ಲ ಅವರವರ ಊರುಗಳಲ್ಲಿ ಸ್ಥಳೀಯವಾಗಿ ನಾವು 10 ಲಕ್ಷ, 5 ಲಕ್ಷ, 15, 20 ಲಕ್ಷ, 25 ಲಕ್ಷ ನಾನಿಟ್ಟರೆ ಆ ಗ್ರಾಮದವರು ಅವ್ರ ಪಟ್ಟಿಗಳನ್ನು ಮಾಡಿ ಅವ್ರು 20 ಲಕ್ಷ, 30 ಲಕ್ಷ, 40 ಲಕ್ಷ ಕೂಡ ಅವ್ರು ಪಟ್ಟಿ ಮಾಡ್ತಾಯಿದ್ದಾರೆ. ಎಲ್ಲಿ ನಾವು ಇಟ್ಟಿವಲ್ಲ ಅವೆಲ್ಲವನ್ನ ಪಾಪ ಮಾಡ್ತಾಯಿದ್ದಾರೆ. ಎಲ್ಲೇ ಒಂದು 10% ಇನ್ನೂ ಪ್ರಾರಂಭ ಆಗೈತೇವ ಆ ದೇವಸ್ಥಾನ ಕೂಡ ಭಾಳ ಉತ್ತಮವಾಗಿ ಕಟ್ತಾ ಇದ್ದಾರೆ. ಅದರ ಜೊತೆಗೆ ಸುಮಾರು 37 ಚರ್ಚ್ಗಳು ಕೂಡ ಆ ಭಾಗದಲ್ಲಿ ಚರ್ಚ್ಗಳು ಕಾಮಗಾರಿಗಳು ಕೂಡ ಈಗಾಗಲೇ ನಡೆದವ. ಕೆಲವು ಉದ್ಘಾಟನೆ ಮಾಡಿದ್ವಿ, ಅದಕ್ಕೆ ಕೂಡ ಅನುದಾನವನ್ನು ಕೊಟ್ಟಿದ್ದೀವಿ. ಮತ್ತು ಮಸೀದಿಗಳು ಮತ್ತು ದರ್ಗಾಗಳು ಕೂಡ ಅವಕ್ಕೆ ಕೂಡ ಈಗ ಅನುದಾನಗಳನ್ನು ಒದಗಿಸ್ತೀವಿ. ವಕ್ಫ್ ಬೋರ್ಡ್ನಲ್ಲಿ ಒಂದು 3.5 ಕೋಟಿ ರೂಪಾಯಿ ವಕ್ಫ್ ಬೋರ್ಡ್ನಲ್ಲಿ ಆಗಿದೆ, ಒಂದು 2.5 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಲ್ಲಿ ಆಗಿದೆ, ಮತ್ತು ಒಂದು 2.5 ಕೋಟಿ ರೂಪಾಯಿ ಇನ್ನೊಂದು ಸಾರಿ ಮೊದಲು ಒಂದು ಅಲ್ಪಸಂಖ್ಯಾತರಾಯಿತು. ಮತ್ತು 3 ಶಾದಿಮಾಲೆಗಳು 1 ಕೋಟಿ ರೂಪಾಯಿದು 3 ಶಾದಿಮಾಲೆಗಳು ಕೊಟ್ಟರು. ಒಟ್ಟಾಗಿ ಎಲ್ಲ ಧರ್ಮ ಸಮಾಜದಕ್ಕೆ ಶಾದಿಮಾಲೆ ಇರ್ಬೋದು, ಈ ಅಲ್ಪಸಂಖ್ಯಾತರು ಇರ್ಬೋದು, ಮತ್ತು ದೇವಸ್ಥಾನ ಇರ್ಬೋದು, ಈ ಡೆವಲಪ್ಮೆಂಟ್ ಜೊತೆಗೆ ಇದು ಏನು ಅಪೇಕ್ಷೆ ಅದ ಅವು ಕೂಡ ಮಾಡ್ತಾಯಿದ್ವಿ. ಇವೆಲ್ಲವನ್ನು ಪಟ್ಟಿ ಇದಾವೆ, ನಿಮಗೆ ಬೇಕಾದ್ರೆ ಆ ಪಟ್ಟಿಗಳನ್ನು ಒಂದು ಸಾರಿ ತಾಲೂಕು ಮಟ್ಟದ್ದೆಲ್ಲ ಒಂದು ಸಾರಿ ಆದಮೇಲೆ ಒಂದು ಸಲ ಪ್ರಸನ್ನ ಮಾಡಿ ಅದು ಕೊಡುವಂಥ ಕೆಲಸವನ್ನು. ಯಾಕಂದ್ರೆ ಸಣ್ಣ ಮಕ್ಕಳು ಬರ್ತಾ ಇರ್ತಾರೆ, ಆಮೇಲೆ ಯಾವಾಗ ಹಾರ ಕೊರತೆ ಆದ್ರೆ ಮಾತ್ರ ಅವ್ರು ಒಂದು ಕಡೆ ಬಂದ್ಬಿಡ್ತಾವೆ, ಮೇಲೆ ಆಟೋಮೆಟಿಕ್ ಬರ್ತಾವೆ. ಹಾರ ಹುಡ್ಕೊಂಡು ಈಗ ಅಡವಿ ಪ್ರಾಣಿಗಳು ಊರುಗಳಾಗಿ ಬರ್ತಾವೆ ಅಂದ್ರೆ ಅಲ್ಲಿ ಸಿಗಲಿಲ್ಲ ಅಂದ್ರೆ ಈ ಕಡೆ. ಅದಕ್ಕೆ ಅದನ್ನು ನಾವು ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಮಾಡ್ಬೇಕಾಗ್ತದೆ. ಯಾಕಂದ್ರೆ ದೊಡ್ಡ ಡ್ಯಾಮ್ ಇದೆ, ಅದನ್ನೆಲ್ಲ ಬರ್ತಾವೆ. ಅದ್ರ ಜೊತೆಗೆ ಈಗ ಫಸ್ಟ್ ಮೂಲಭೂತ ಕೊಡೋದ್ರ ಜೊತೆಗೆ ಈಗಾಗಲೇ ಏನು ನನ್ನ ಕ್ಷೇತ್ರದಲ್ಲಿ ಸುಮಾರು ಈಗ ಶಾಲೆಗಳು, ನಾವು 2 ಸಾರಿ ಅವಧಿ ಒಳಗೆ ಶಾಸಕನಾದಂಥ ಸಂದರ್ಭದಲ್ಲಿ ಸುಮಾರು ಬಹಳಷ್ಟು ಶಾಲೆಗಳಿಗೆ ನಾನು ಒಪ್ಪಿಕೊಡ್ತಾಯಿದ್ದೀನಿ. ನೀವು ಯಾವುದೇ ಊರಲ್ಲಿ ಹೋಗಿ ಶಾಲೆ ಕೊಠಡಿಗಳನ್ನು ನಾವು ಕಟ್ತಾಯಿದ್ದೀವಿ. ಆದರೂ ಇನ್ನೂ ಮಕ್ಕಳ ಸಂಖ್ಯೆ ಜಾಸ್ತಿ ಅದ, ನಾನೆಲ್ಲ ಮಾಡೀನಿ ಅಂತ ಹೇಳಲ್ಲ. ಇನ್ನೂ ಮಕ್ಕಳು ಕೆಲವು ಒಂದೊಂದು ಊರಲ್ಲಿ ಇನ್ನೂ ಸ್ವಲ್ಪ ಕೊರತೆ, ಏನೋ 1 ರೂಮು 2 ರೂಮು ಕೊರತೆಗಳಾವ. ಅದನ್ನು KKRDBದಲ್ಲಿ ಸ್ವಲ್ಪ ರಿಪೇರಿ ಕೊಡ್ರಿ ಅಂತ ಕೇಳ್ತಾಯಿದ್ವಿ. ರಿಪೇರಿಗಳು ಕೊಡ್ತಾಯಿಲ್ಲ. ಅದೊಂದು ರಿಪೇರಿಗಳು ಕೊಟ್ಟರೆ ಕೆಲವು ಬಿಲ್ಡಿಂಗು ಗಟ್ಟಿ ಇರ್ತದೆ, ಈ ಛತ್ತು ಏನಿರ್ತದೆ ಛತ್ತನ್ನು ಸ್ಟ್ರೆಂಥನಿಂಗ್ ಇರಲ್ಲ. ಅದಕ್ಕೆ ರಿಪೇರಿಗಳು ಕೊಡ್ತಾಯಿಲ್ಲ. ಅದಕ್ಕಾಗಿ ಬಿಲ್ಡಿಂಗ್ಗಳನ್ನು ಕಟ್ತಾಯಿದ್ವಿ. ಮೊದಲು ಆಗೋದು ಕ್ವಾಲಿಟಿಗೂ ಈ ಕ್ವಾಲಿಟಿಗಳಿಗೆ ಭಾಳ ವ್ಯತ್ಯಾಸ. ಅದಕ್ಕೆ ಭಾಳ ಉತ್ತಮವಾದಂಥ ಬಿಲ್ಡಿಂಗ್ಗಳು ಈಗ ಕಟ್ತಾಯಿದ್ದಾರೆ ನನಗೆ ಇದಕ್ಕೆ. ಆಮೇಲೆ ಕಾಸ್ಟ್ ಕೂಡ ಜಾಸ್ತಿ ಆಯ್ತದೆ, ಅವಾಗ ಭಾಳ ಕಡಿಮೆ ಇರ್ತಿತ್ತು. ಆಮೇಲೆ ಕೆಲವು ಏನಾದ್ರು ಹಿಂದೆ SDMCಗೆ ಅನುದಾನಗಳು ಬರ್ತಾಯಿತ್ತು, ಅಲ್ಲಿ ನಾನ್ ಟೆಕ್ನಿಕಲ್ ಯಾರು ಇಂಜಿನಿಯರ್ ಇರ್ತಿದ್ದಿಲ್ಲ ಅವರು SDMC ಬಾಡಿಯವರೇ ಅದನ್ನು ಬಿಲ್ಡಿಂಗ್ ಕಟ್ಟೋದು, ಯಾರೋ ಮೇಸನ್ ಹಿಡಿದು ಕಟ್ತಾಯಿದ್ರು. ಅದು ಏನು ಕ್ವಾಲಿಟಿ ಯಾರು ಅಂತ ಗುಣಮಟ್ಟ ಚೆಕ್ ಮಾಡೋಂಥದ್ದು ಕೂಡ ಇರಲಿಲ್ಲ. ಆ ಬಿಲ್ಡಿಂಗ್ಗಳು ಭಾಳಷ್ಟು ಲೋಪಗಳವ, ಅವು ಕೂಡ ಇದಾಗ್ಯಾವ. ಈಗ ಅದ್ರ ಬಗ್ಗೆ ಈಗ ಕೂಡ ನಾವು ಕಟ್ಟಂಥವು ಕೂಡ ಅದನ್ನು ಕ್ವಾಲಿಟಿಗಳನ್ನು ಆಯಾ ಇಲಾಖೆ ಮತ್ತು SDMC ಅವರು ಕೂಡ ಮತ್ತು HM ಕೂಡ ಚೆಕ್ ಮಾಡ್ಕೊಂತ ಇರ್ಬೇಕು, ಕ್ಯೂರಿಂಗ್ ಮಾಡ್ತಾರಿಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ಶಾಲೆಗೆ ಸುಮಾರು ರಸ್ತೆಗಳ ಕನೆಕ್ಟಿವಿಟಿ ಎಲ್ಲವನ್ನು ಡಾಂಬರೀಕರಣವನ್ನು ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಆದರೂ ಕೂಡ ಇನ್ನೂ ಉಳಿತೇವೆ ಬರುವಂಥ ದಿನಗಳೆಲ್ಲ ರಸ್ತೆಗಳನ್ನು ಮಾಡೋಂಥದ್ದು ಒತ್ತು ಕೊಡ್ತಾಯಿದ್ದೀವಿ. ಅದರ ಜೊತೆಗೆ ಬೇರೆ ಬೇರೆ ಕಡೆ ಈಗ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ಕೂಡ
ಮಾಡಿದ್ದೀವಿ. ಈಗಾಗಲೇ ಅಂತಿಮ ಹಂತದಲ್ಲಿದ್ದಾವೆ. ಮುಖ್ಯಮಂತ್ರಿಗಳು ಬಂದಾಗ 936 ಕೋಟಿ ರೂಪಾಯಿಗಳನ್ನು ನಿಮಗೆ ಅವತ್ತು ಬೋರ್ಡ್ಗಳು ಹಾಕಿ ಉದ್ಘಾಟನೆ ಮಾಡಿದ್ವಿ. ತಮಗೊಂದು ಮಾತನ್ನು ಕೊಟ್ಟಿದ್ದೆ ನಾನು, ಇಲ್ಲ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಪ್ರತಿ ಒಂದು ಬೋರ್ಡ್ನಲ್ಲಿರೋಂಥ ವರ್ಕ್ ತೋರಿಸ್ತು ಅಂತ ಹೇಳಿದ್ವಿ. ಅದು ತೋರ್ಸೋಕೆ ಈಗಲೂ ರೆಡಿ ಇರ್ತೀವಿ. ಬಟ್ ನಿಮಗೆ ಅಷ್ಟು ಟೈಮು ಈ ನಾನಂತಲ್ಲ, ನೀವು ಸುಮಾರು 10 ದಿನ ನನಗೆ ಟೈಮ್ ಕೊಡ್ಬೇಕಾಗ್ಬೋದು. ಮುಂಜಾನಿಂದ ಸಾಯಂಕಾಲ ಅಂದರೆ 10 ದಿನ ಆದರೆ ಇಡೀ ಹಳ್ಳಿಗಳು ತಿರುಗ್ಬೋದು. ಅಷ್ಟು ಗ್ರಾಮಗಳವ. ಎಲ್ಲ ಗ್ರಾಮಗಳು ಬೋರ್ಡ್ ಇದ್ವು ಅಲ್ಲಿ ಅವತ್ತು. ಸ್ವಲ್ಪ ಅಂದರೆ ಕೆಲವು ಗ್ರಾಮಗಳು ಇರಲಿಕ್ಕಿಲ್ಲ, ಅಷ್ಟಾವ ಇರುವಂಥ. ಇವತ್ತು ಏನಾಗಿದೆ ಎಲ್ಲ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಏನನ್ನಿರಲಿ, ನಾವು ಅಲ್ಲಿ ಏನು ಒಂದು ನಿಂತು ಭಾಷಣದಾಗ ಏನು ಮಾತಾಡ್ತೀವಲ್ಲ ಅದೆಲ್ಲವನ್ನು ವೀಡಿಯೋ ಕ್ಲಿಪ್ ಇಟ್ಕೊಂತಾರೆ ಜನ. ಯಾವುದಾದ್ರೂ ಮಾಡಿವಿ ಅಂದ್ರೆ ಅದನ್ನೆಲ್ಲವನ್ನು ಅವರೇ ಪರಿಶೀಲನೆ ಮಾಡ್ತಾರೆ. ಆ ಊರಾಗ ಹೋಗಿ ನಿಮ್ಮೂರಾಗಿಂತ ಶಾಲೆ ಕಟ್ಟಿ ನೋಡಂತಂದ್ರೆ ಅದನ್ನು ಹೋಗಿ ಹೌದು ಎಲ್ಲಿ ಕಟ್ಟಿ ನೋಡಿ ಬರ್ತಾರೆ. ಈ ರೋಡ್ ಇಂಥಲ್ಲಿಂದ ಈ ರೋಡ್ ಹಾಕಿವಿ ಅಂದ್ರೆ ಆ ರೋಡನ್ನು ನೋಡಿ ಮತ್ತು ಇಮಿಡಿಯೇಟ್ಲಿ ಕಾಮೆಂಟ್ ಮಾಡ್ತಾರೆ, ಏನಾದರೂ ಹಾಕಿದ್ದಿಲ್ಲ, ಏನಾದರೂ ಸುಳ್ಳು ಹೇಳಿದ್ರೆ ಅಂದ್ರೆ ಅದು ಮಾಡ್ತಾರೆ. ಇಲ್ಲ ಮೊದಲೇ ಅಡ್ವಾನ್ಸ್ ಆಗಿ ನಿಮ್ಮೂರಿಗಿಂದ ಮುಂದೆ ಮಾಡ್ತೀವಿ ನಿಮ್ಗೆ ಇಂಥದ್ದು ಹೇಳಿದ್ರೆ ಒಂದು 3 ತಿಂಗಳು ಕಾಯ್ತಾರೆ, 6 ತಿಂಗಳು ಹೋದಂಗೆಲ್ಲ ಅದನ್ನು ತೋರಿಸ್ತಾರೆ. ಏನು ಸರ್ ನೀವು ಅವತ್ತು ಭಾಷಣ ಮಾಡಿ ಹೋಗಿ ನೋಡ್ರಿ ಒಂದು ಸಮಿತಿ ಅಂತ ಮಾಡಿಟ್ರೆ ಅವ್ರು ಯಾಕಂದ್ರೆ ಕರ್ನಾಟಕ ಸರ್ಕಾರ ಮತ್ತು ರೆವಿನ್ಯೂ ಇಲಾಖೆ ಲ್ಯಾಂಡಿಗೆ ಅದೆಲ್ಲ ಕರ್ನಾಟಕ ಸರ್ಕಾರ ಅದ ಭೂಮಿ. ಸುಮಾರು ಒಂದು 700-800 ಎಕರೆ ಎಲ್ಲ ಭೂಮಿ ಕರ್ನಾಟಕ ಸರ್ಕಾರ ಇದೆ. ದತ್ತಾತ್ರೇಯ ದೇವಸ್ಥಾನ ಸುತ್ತ ಎಲ್ಲ ಟೋಟಲ್ ಎಲ್ಲ ಪಾಣಿ ಒಳಗೆ ಕರ್ನಾಟಕ ಸರ್ಕಾರ ಭೂಮಿ. ನಮ್ಮ ಅಲ್ಲಿ ಜನ ವಾಸ ಮಾಡುವಂಥವ್ರು ರೈತರು ಅವ್ರೇನು ಹಿಂದೆ ಕಾಂಪೋಸಿಷನ್ ತೊಗೊಂಡ್ರು, ಭಾಳ ಕಡಿಮೆ ತೊಗೊಂಡ್ರೆ, ಅಲ್ಪ ಎಕರೆಗೆ ಡ್ರೈ ಲ್ಯಾಂಡು 30,000 35,000, ಇದು ವೆಟ್ ಲ್ಯಾಂಡಿಗೆ 80,000 70,000 ಕೊಟ್ಟಿದ್ದಾರೆ. ಆದರೆ ಅವತ್ತಿನ ಸಂದರ್ಭ ಅದು ಅಷ್ಟು ದೊಡ್ಡದು ಏನು ಗೊತ್ತಿಲ್ಲ. ನಾವು ಇವತ್ತು ಕೂಡ ಅವ್ರಿಗೇನು ಒಕ್ಕಲೆಬ್ಸಿಲ್ಲ. ನಮಗೇನು ಅಲ್ಲಿ ಮೂಲಭೂತಗಳಿಗೆ ವ್ಯವಸ್ಥೆಗಳಿಗೆ ಮಾಡೋದಕ್ಕೆ ಸಹಕಾರವನ್ನು ನೀಡಬೇಕಂತ ಅವ್ರಿಗೆ ಹೇಳಿದ್ದೀವಿ. ಉಳಿದೋದ್ರನ್ನ ಅವ್ರು ಎಲ್ಲಿವರೆಗೆ ಇರ್ತದೆ ಕಲ್ಟಿವೇಷನ್ ಮಾಡ್ಕೊಂಡಿರ್ತಾರೆ. ನಾವು ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ವಿ, ನೀವು ಯಾರೂ ಇದಕ್ಕೆ ಅಡ್ಡಿಪಡಿಸಬಾರ್ದು ಮತ್ತು ಈ ಮೂಲಭೂತ ಬಂದೋದಕ್ಕೆ ಮತ್ತು ಯಾವುದೂ ಇರಬಾರ್ದು, ಮತ್ತು ನೀವು ಎಲ್ಲಿವರೆಗೂ ಇರ್ತೀರಿ ಈ ಸೇವೆ ಮಾಡ್ಕೊಂಡು ನೀವು ಉಳುಮೆ ಮಾಡಿದ್ದಕ್ಕೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿದ್ವಿ. ಖಂಡಿತವಾಗಿ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ದಿನಗಳು ಬೆಳೆದಂಗೆಲ್ಲ ಡೆವಲಪ್ಮೆಂಟ್ಗಳಾದಂಗೆಲ್ಲ ಸರ್ಕಾರದ ಅಸೆಟ್ಸ್ ಬಂದಂಗೆಲ್ಲ ಅವಂಗೆ ಬೆಳ್ಕೊಂತ ಹೋಗ್ತಾವೆ. ಪ್ರವಾಸೋದ್ಯಮದ ಇಲ್ಲಿ ಏನೇನು ಬರ್ತದೆ ಗೊತ್ತಿಲ್ಲ ಮುಂದೆ, ಅವೆಲ್ಲ ಮಾಡೋದಕ್ಕೆ ಒಂದು ಸ್ಕೋಪ್ ಆದಲ್ಲಿ ಅದಕ್ಕೆ ಅದೆಲ್ಲ ನೋಡಿ ಬಂದು ಒಟ್ಟಾರೆ ಈ ಬ್ರಿಡ್ಜ್ಗಳು ಕೂಡ ಭಾಳ ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದು ಭಾಳಷ್ಟು ಸಲ ಮೀಡಿಯಾಗಳಲ್ಲಿ ತಾವೇ ತೋರಿಸಿದರೆ ಮೊಸಳೆಗಳು ಕಾಟ ಮತ್ತು ಭಾಳಷ್ಟು ಜನ ಕೂಡ ಸತ್ತಿದ್ದಾರೆ. ಸತ್ತಿನ ಮೊಸಳೆಗಳು ಹಿಡ್ಕೊಂಡು ಹೋಗಿದೆ. ಹಾಗಾಗಿ ಆ ಬ್ರಿಡ್ಜ್ಗಳನ್ನು ಮುಗಿಸಿದ್ದೀವಿ. ಪಾರ್ಕಿಗೆ ಫಾರೆಸ್ಟ್ ಅರಣ್ಯ ಇಲಾಖೆವರೆಗೂ ಈಗಾಗಲೇ ನನ್ನ ಪತ್ರಗಳನ್ನು ಕೊಟ್ಟಿದ್ದೆ. ಅವರು ಅದಕ್ಕೊಂದು ಬಂದು ಸ್ಕೋಪ್ ನೋಡ್ತು ಅಂತ ಹೇಳಿದ್ದಾರೆ. ಬಟ್ ನಾವು ಅದಕ್ಕೆ ವ್ಯವಸ್ಥಿತವಾಗಿ ನಾವು ಅಲ್ಲಿ ಹಾರಗಳನ್ನು ರೂಪಿಸ್ಬೇಕಾಗ್ತದೆ. ಬರೀ ಕೊಕೊನಟ್ ಪಾರ್ಕ್ ಆದ್ರೆ ಸರಿ ಹೋಗಲ್ಲ, ಅದಕ್ಕೆ ಹಾರ ಶೇಖರಣೆ ಮಾಡಿಡ್ಬೇಕಾಗ್ತದೆ. ಒಂದು ಸಾರಿ ಕೊಕೊನಟ್ ಪಾರ್ಕ್ ಆಯ್ತಂದ್ರೆ ಅದಕ್ಕೆ ದಿನನಿತ್ಯ ಹಾರಗಳನ್ನು ಅಲ್ಲೇ ಒಂದೇ ಕಡೆ ಹಾಕಿದ್ರೆ ಅವೆಲ್ಲ ಬಂದು ಆಹಾರಕ್ಕಾಗಿ ಶೇಖರಣೆ ಬರ್ತಾವೆ. ಪ್ರವಾಸೋದ್ಯಮದವ್ರಿಗೆ ನೋಡೋದಕ್ಕೆ ಕೂಡ ಸಿಗ್ತಾವೆ. ಮತ್ತು ಆಹಾರ ಏನಾದರೂ ಕಡಿಮೆ ಆಯ್ತು ಅಂದ್ರೆ ಜನವಸತಿಗೆ ಇರ್ತವೆ ಮೇಲೆ. ಆಹಾರ ಕಡಿಮೆ ಆದರೆ ಅದಕ್ಕೆ ಸಫಿಷಿಯೆಂಟಾಗಿ ಆ ಸಂಖ್ಯೆಗಳ ಅನುಗುಣವಾಗಿ ಅವ್ರಿಗೆ ಆಹಾರ ಎಷ್ಟು ಶೇಖರಣೆ ಬೇಕಾಗ್ತದೆ, ಪ್ರತಿ ಡೇ ಎಷ್ಟು ಬೇಕಾಗ್ತದೆ ಅದನ್ನೆಲ್ಲವನ್ನು ನೋಡಿ ನಾವು ಹೆಜ್ಜೆ ಇಡಬೇಕಾಗ್ತದೆ. ಇಲ್ಲದೆ ಹೋದರೆ ನಾಳೆ ಅಲ್ಲಿ ಪ್ರವಾಸಿಗರು ಬಂದವ್ರು ಮುಂದೆ ಏನಾದರೂ ಹಾನಿ ಮಾಡೋವಂಥ ಸಂದರ್ಭ ಬರ್ಬೋದು. ಅದಕ್ಕಾಗಿ ಅದನ್ನು ಎಲ್ಲ ಒಂದು ಅರಣ್ಯ ಇಲಾಖೆದವರು ಅದನ್ನು ಒಂದು ಸರ್ವೆ ಮಾಡ್ತು ಅಂತ ಹೇಳಿದ್ದಾರೆ. ಅದ್ರ ಸಂತತಿ ಅತಿ ಬೇಗ ಬೆಳೆದ ಒಂದು ಸಮಿತಿ ಅಂತ ಮಾಡಿಟ್ರೆ ಅವ್ರು ಯಾಕಂದ್ರೆ ಕರ್ನಾಟಕ ಸರ್ಕಾರ ಮತ್ತು ರೆವಿನ್ಯೂ ಇಲಾಖೆ ಲ್ಯಾಂಡಿಗೆ ಅದೆಲ್ಲ ಕರ್ನಾಟಕ ಸರ್ಕಾರ ಅದ ಭೂಮಿ. ಸುಮಾರು ಒಂದು 700-800 ಎಕರೆ ಎಲ್ಲ ಭೂಮಿ ಕರ್ನಾಟಕ ಸರ್ಕಾರ ಇದೆ. ದತ್ತಾತ್ರೇಯ ದೇವಸ್ಥಾನ ಸುತ್ತ ಎಲ್ಲ ಟೋಟಲ್ ಎಲ್ಲ ಪಾಣಿ ಒಳಗೆ ಕರ್ನಾಟಕ ಸರ್ಕಾರ ಭೂಮಿ. ನಮ್ಮ ಅಲ್ಲಿ ಜನ ವಾಸ ಮಾಡುವಂಥವ್ರು ರೈತರು ಅವ್ರೇನು ಹಿಂದೆ ಕಾಂಪೋಸಿಷನ್ ತೊಗೊಂಡ್ರು, ಭಾಳ ಕಡಿಮೆ ತೊಗೊಂಡ್ರೆ, ಅಲ್ಪ ಎಕರೆಗೆ ಡ್ರೈ ಲ್ಯಾಂಡು 30,000 35,000, ಇದು ವೆಟ್ ಲ್ಯಾಂಡಿಗೆ 80,000 70,000 ಕೊಟ್ಟಿದ್ದಾರೆ. ಆದರೆ ಅವತ್ತಿನ ಸಂದರ್ಭ ಅದು ಅಷ್ಟು ದೊಡ್ಡದು ಏನು ಗೊತ್ತಿಲ್ಲ. ನಾವು ಇವತ್ತು ಕೂಡ ಅವ್ರಿಗೇನು ಒಕ್ಕಲೆಬ್ಸಿಲ್ಲ. ನಮಗೇನು ಅಲ್ಲಿ ಮೂಲಭೂತಗಳಿಗೆ ವ್ಯವಸ್ಥೆಗಳಿಗೆ ಮಾಡೋದಕ್ಕೆ ಸಹಕಾರವನ್ನು ನೀಡಬೇಕಂತ ಅವ್ರಿಗೆ ಹೇಳಿದ್ದೀವಿ. ಉಳಿದೋದ್ರನ್ನ ಅವ್ರು ಎಲ್ಲಿವರೆಗೆ ಇರ್ತದೆ ಕಲ್ಟಿವೇಷನ್ ಮಾಡ್ಕೊಂಡಿರ್ತಾರೆ. ನಾವು ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ವಿ, ನೀವು ಯಾರೂ ಇದಕ್ಕೆ ಅಡ್ಡಿಪಡಿಸಬಾರ್ದು ಮತ್ತು ಈ ಮೂಲಭೂತ ಬಂದೋದಕ್ಕೆ ಮತ್ತು ಯಾವುದೂ ಇರಬಾರ್ದು, ಮತ್ತು ನೀವು ಎಲ್ಲಿವರೆಗೂ ಇರ್ತೀರಿ ಈ ಸೇವೆ ಮಾಡ್ಕೊಂಡು ನೀವು ಉಳುಮೆ ಮಾಡಿದ್ದಕ್ಕೆ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿದ್ವಿ. ಖಂಡಿತವಾಗಿ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ದಿನಗಳು ಬೆಳೆದಂಗೆಲ್ಲ ಡೆವಲಪ್ಮೆಂಟ್ಗಳಾದಂಗೆಲ್ಲ ಸರ್ಕಾರದ ಅಸೆಟ್ಸ್ ಬಂದಂಗೆಲ್ಲ ಅವಂಗೆ ಬೆಳ್ಕೊಂತ ಹೋಗ್ತಾವೆ. ಪ್ರವಾಸೋದ್ಯಮದ ಇಲ್ಲಿ ಏನೇನು ಬರ್ತದೆ ಗೊತ್ತಿಲ್ಲ ಮುಂದೆ, ಅವೆಲ್ಲ ಮಾಡೋದಕ್ಕೆ ಒಂದು ಸ್ಕೋಪ್ ಆದಲ್ಲಿ
ಅದಕ್ಕೆ ಅದೆಲ್ಲ ನೋಡಿ ಬಂದು ಒಟ್ಟಾರೆ ಈ ಬ್ರಿಡ್ಜ್ಗಳು ಕೂಡ ಭಾಳ ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದು ಭಾಳಷ್ಟು ಸಲ ಮೀಡಿಯಾಗಳಲ್ಲಿ ತಾವೇ ತೋರಿಸಿದರೆ ಮೊಸಳೆಗಳು ಕಾಟ ಮತ್ತು ಭಾಳಷ್ಟು ಜನ ಕೂಡ ಸತ್ತಿದ್ದಾರೆ, ಸತ್ತಿಲ್ಲ ಮೊಸಳೆಗಳು ಹಿಡ್ಕೊಂಡು ಹೋಗಿದೆ. ಹಾಗಾಗಿ ಆ ಬ್ರಿಡ್ಜ್ಗಳನ್ನು ಮುಗಿಸಿದ್ದೀವಿ. ಪಾರ್ಕಿಗೆ ಫಾರೆಸ್ಟ್ ಅರಣ್ಯ ಇಲಾಖೆದವರೆಗೂ ಈಗಾಗಲೇ ನಮ್ಮ ಪತ್ರಗಳನ್ನು ಕೊಟ್ಟಿದ್ದೆ. ಅವರು ಅದಕ್ಕೊಂದು ಬಂದು ಸ್ಕೋಪ್ ನೋಡ್ತು ಅಂತ ಹೇಳಿದ್ದಾರೆ. ಬಟ್ ನಾವು ಅದಕ್ಕೆ ವ್ಯವಸ್ಥಿತವಾಗಿ ನಾವು ಅಲ್ಲಿ ಹಾರಗಳನ್ನು ರೂಪಿಸ್ಬೇಕಾಗ್ತದೆ. ಬರೀ ಕೊಕೊನಟ್ ಪಾರ್ಕ್ ಆದ್ರೆ ಸರಿ ಹೋಗಲ್ಲ, ಅದಕ್ಕೆ ಹಾರ ಶೇಖರಣೆ ಮಾಡಿ ಇಡ್ಬೇಕಾಗ್ತದೆ. ಒಂದು ಸಾರಿ ಕೊಕೊನಟ್ ಪಾರ್ಕ್ ಆಯ್ತಂದ್ರೆ ಅದಕ್ಕೆ ದಿನನಿತ್ಯ ಹಾರಗಳನ್ನು ಅಲ್ಲೇ ಒಂದೇ ಕಡೆ ಹಾಕಿದ್ರೆ ಅವೆಲ್ಲ ಬಂದು ಆಹಾರಕ್ಕಾಗಿ ಶೇಖರಣೆ ಬರ್ತಾವೆ. ಪ್ರವಾಸೋದ್ಯಮದವ್ರಿಗೆ ನೋಡೋದಕ್ಕೆ ಕೂಡ ಸಿಗ್ತಾವೆ. ಮತ್ತು ಆಹಾರ ಏನಾದರೂ ಕಡಿಮೆ ಆಯ್ತು ಅಂದ್ರೆ ಜನವಸತಿಗೆ ಇರ್ತವೆ ಮೇಲೆ. ಆಹಾರ ಕಡಿಮೆ ಆದ್ರೆ ಅದಕ್ಕೆ ಸಫಿಷಿಯೆಂಟಾಗಿ ಆ ಸಂಖ್ಯೆಗಳ ಅನುಗುಣವಾಗಿ ಅವ್ರಿಗೆ ಆಹಾರ ಎಷ್ಟು ಶೇಖರಣೆ ಬೇಕಾಗ್ತದೆ, ಪ್ರತಿ ಡೇ ಎಷ್ಟು ಬೇಕಾಗ್ತದೆ ಅದನ್ನೆಲ್ಲವನ್ನು ನೋಡಿ ನಾವು ಹೆಜ್ಜೆ ಇಡಬೇಕಾಗ್ತದೆ. ಇಲ್ಲದೆ ಹೋದರೆ ನಾಳೆ ಅಲ್ಲಿ ಪ್ರವಾಸಿಗರು ಬಂದವ್ರಿಗೆ ಏನಾದರೂ ಹಾನಿ ಮಾಡುವಂಥ ಸಂದರ್ಭ ಬರ್ಬೋದು. ಅದಕ್ಕಾಗಿ ಅದನ್ನು ಎಲ್ಲ ಒಂದು ಅರಣ್ಯ ಇಲಾಖೆದವರು ಅದನ್ನು ಸರ್ವೆ ಮಾಡ್ತು ಅಂತ ಹೇಳಿದ್ದಾರೆ. ಅದರ ಸಂತತಿ ಅತಿ ಬೇಗ ಈ ಸಂದರ್ಭದಲ್ಲಿ ಮುಖಂಡರಾದ ನಾಗೇಂದ್ರಪ್ಪ ಮಠಮಾರಿ, ಚನ್ನಬಸವ ನಾಯಕ್, ಬಸೀರ್ ಅಹಮದ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡುತ್ತಿದ್ದು, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಒದಗಿಸುತ್ತಿದೆ. ಗ್ರಾಮಗಳಲ್ಲಿ ರಸ್ತೆ, ಸಮುದಾಯ ಭವನ, ಶಾದಿ ಮಹಲ್ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜು ತಿಳಿಸಿದರು. ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡುತ್ತಿದ್ದು, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಒದಗಿಸುತ್ತಿದೆ. ಗ್ರಾಮಗಳಲ್ಲಿ ರಸ್ತೆ, ಸಮುದಾಯ ಭವನ, ಶಾದಿ ಮಹಲ್ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಜನರ ಜೀವನಮಟ್ಟ ಸುಧಾರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜು ತಿಳಿಸಿದರು. ತಾಲೂಕಿನ ಅತ್ತನೂರು ಗ್ರಾಮದಲ್ಲಿ 38.93 ಲಕ್ಷ ವೆಚ್ಚದ ಸಮುದಾಯ ಭವನ ನಿರ್ಮಾಣ, 20 ಲಕ್ಷ ವೆಚ್ಚದ ಶಾದಿ ಮಹಲ್ ನಿರ್ಮಾಣ ಹಾಗೂ 10 ಲಕ್ಷ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯ್ಕ ಅವರು ಸೋಮವಾರಪೇಟೆ ಹಿರೇಮಠದ ರಾಚೋಟಿ ವೀರಶಿವಾಚಾರ್ಯ ಶ್ರೀಗಳ ಅಮೃತ ಹಸ್ತದೊಂದಿಗೆ ಭೂಮಿ ಪೂಜೆ ನೆರವೇರಿಸಿದರು. ಅತ್ತನೂರು ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣದಿಂದ ಗ್ರಾಮಸ್ಥರಿಗೆ ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅನುಕೂಲವಾಗಲಿದ್ದು, ಶಾದಿ ಮಹಲ್ ನಿರ್ಮಾಣದಿಂದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಸಣ್ಣಪುಟ್ಟ ಕಾರ್ಯಕ್ರಮಗಳಿಗೆ ನೆರವಾಗಲಿದೆ. ಸಿಸಿ ರಸ್ತೆ ನಿರ್ಮಾಣದಿಂದ ಗ್ರಾಮದಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಯೋಜನೆಗಳ ಸದುಪಯೋಗ ಪಡೆಯಬೇಕು. ಮುಂದಿನ ದಿನಗಳಲ್ಲಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಿರ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚುಕ್ಕಿ ಶಿವಕುಮಾರ್, ಯುವ ಮುಖಂಡರಾದ ಬ್ರಿಜೇಶ್ ಪಾಟೀಲ್, ಬಸವರಾಜ್ ಪಾಟೀಲ್ ಅತ್ತನೂರು, ಈರಣ್ಣ ಶ್ರೀನಿವಾಸ್, ಭೂಪನಗೌಡ ಪಾಟೀಲ್, ದಾನನ್ಗೌಡ, ಹಾಜಿ ಖಾತ್ರಿ, ಜಯದೇವ್, ವೀರಭದ್ರ ಸ್ವಾಮಿ ಸೇರಿದಂತೆ ಅಧಿಕಾರಿಗಳು, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೇವದುರ್ಗದ ಮಲತ್ಕಲ್ ಗೆಳೆಯರ ಬಳಗ ಮತ್ತು ಬೆಂಗಳೂರಿನ ದ್ರೋಣಾಚಾರ್ಯ ಅಕಾಡೆಮಿಗಳ ಸಹಯೋಗದಲ್ಲಿ ಜುಲೈ 12ರಂದು ದೇವದುರ್ಗ ಪಟ್ಟಣದ ಕೆನೆನ್ ಫಂಕ್ಷನ್ ಹಾಲ್ನಲ್ಲಿ ಒಂದು ದಿನ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಾಗರಾಜ್ ಪೂಜಾರಿ ಹೇಳಿದರು. ದೇವದುರ್ಗದ ಮಲತ್ಕಲ್ ಗೆಳೆಯರ ಬಳಗ ಮತ್ತು ಬೆಂಗಳೂರಿನ ದ್ರೋಣಾಚಾರ್ಯ ಅಕಾಡೆಮಿಗಳ ಸಹಯೋಗದಲ್ಲಿ ಜುಲೈ 12ರಂದು ದೇವದುರ್ಗ ಪಟ್ಟಣದ ಕೆನೆತ್ ಫಂಕ್ಷನ್ ಹಾಲ್ನಲ್ಲಿ ಒಂದು ದಿನ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಾಗರಾಜ್ ಪೂಜಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹುಲಸೂರು ಪ್ರಾಧ್ಯಾಪಕ ಡಾಕ್ಟರ್ ಮಾರುತಿ ಕುಮಾರ್ ಮಲದಕಲ್ ಇವರ ನೇತೃತ್ವದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಕಾರಿಯಾಗಲು ತರಬೇತಿ ಆಯೋಜಿಸಲಾಗಿದೆ. ಸರ್ಕಾರ ಪೊಲೀಸ್ ಪೇದೆ, ಪಿಎಸ್ಐ, ಎಫ್ಡಿಸಿ, ಎಫ್ಡಿಎ ಸೇರಿದಂತೆ 50,000 ಹುದ್ದೆಗಳ ಭರ್ತಿಗೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಈ ಭಾಗದ ಯುವಕರಿಗೆ ಮಾಹಿತಿ, ತರಬೇತಿ ನೀಡಲು ಸಂಪನ್ಮೂಲ ವ್ಯಕ್ತಿಗಳನ್ನು ಆಹ್ವಾನಿಸಿ ತರಬೇತಿ ಒದಗಿಸಲಾಗುತ್ತದೆ. ಬೆಂಗಳೂರಿನಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡುತ್ತಿರುವ ಹುಸೇನಪ್ಪ ನಾಯಕ್ ಇವರು ಆಗಮಿಸಿ ಮಾಹಿತಿ ನೀಡಲಿದ್ದಾರೆ. ಉಪನ್ಯಾಸಕದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾದರಿ ಪರೀಕ್ಷೆಯನ್ನು ಸಹ ನಡೆಸಲಾಗುತ್ತದೆ. 100 ಅಂಕಗಳ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಕಾಂಕ್ಷಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಮಾಹಿತಿ ಮತ್ತು ಪರೀಕ್ಷೆ ಎದುರಿಸುವುದರಿಂದ ವಂಚಿತರಾಗುವ ಆಸಕ್ತರು ಸದುಪಯೋಗ ಪಡೆಯಬೇಕು.
ಉಚಿತವಾಗಿ ನೋಂದಣಿ ಮಾಡಿಕೊಂಡು ಭಾಗವಹಿಸಲು ಕೋರಲಾಗಿದೆ ಎಂದರು. ಹೆಚ್ಚಿನ ಮಾಹಿತಿಗಾಗಿ ನೋಂದಣಿಗಾಗಿ 9148245011 9632865677 ಮತ್ತು 8195949051 ಹಾಗೂ 8722232636 ಈ ಒಂದು ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಎಂದರು. ಇದರ ನೇತೃತ್ವವನ್ನು ಡಾಕ್ಟರ್ ಮಾರುತಿ ನಾಯಕ್ ಸಾಹೇಬರು ಮಲ್ಕಲ್ ಪ್ರೇಯರ ಬಳಗ ಮಲ್ಕಲ್ ಹಾಗೂ ಜ್ಞಾನವೃಕ್ಷ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ದೇವದುರ್ಗ, ಶ್ರೀ ಶರಣು ಪಾಟೀಲ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ದ್ರೋಣಾಚಾರ್ಯ ಅಕಾಡೆಮಿ ಬೆಂಗಳೂರು, ಇದರ ಸಂಸ್ಥಾಪಕರು ಶ್ರೀ ಹುಸೇನಪ್ಪ ನಾಯಕ್ ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಗಳೂರು ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ದಿನಾಂಕ 12/7/2026 ದೇವದುರ್ಗದಲ್ಲಿ ಭಾನುವಾರದಂದು ಒಂದು ದಿನ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹಲವಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತಿದೆ. ಮುಖ್ಯವಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ BSI, PC, SDA, FDA ಇನ್ನಿತರೆ ಉದ್ಯೋಗಗಳನ್ನು ಈಗಾಗಲೇ ನೋಟಿಫಿಕೇಶನ್ ಮಾಡಿದ್ದು, ಅದರ ಒಂದು ಪ್ರಯುಕ್ತವಾಗಿ ನಮ್ಮ ರಾಯಚೂರು ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಮ್ಮ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಬೆಂಗಳೂರು, ಧಾರವಾಡ, ಬಿಜಾಪುರ ಇನ್ನಿತರ ಕ್ಷೇತ್ರಗಳಿಗೆ ಹೋಗಿ ಅಧ್ಯಯನ ಮಾಡಲು ಬಡತನ ಅಡ್ಡಿಯಾಗುತ್ತಿದ್ದು, ಆ ಬಡತನದ ಜೊತೆಗೆ ಶಿಕ್ಷಣ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಪಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ದಿನಾಂಕ 12ನೇ ತಾರೀಕಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಬೆಂಗಳೂರು ದ್ರೋಣಾಚಾರ್ಯ ಅಕಾಡೆಮಿ ಸಂಸ್ಥೆಯಿಂದ ಹುಸೇನಪ್ಪ ನಾಯಕ ಸರ್ ಮತ್ತು ಅವರ ತಂಡ ನಿರಂತರವಾಗಿ ತರಗತಿಯ ಜೊತೆಗೆ 100 ಅಂಕದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಹಿತ ಹಮ್ಮಿಕೊಳ್ಳಲಾಗುತ್ತದೆ. ಹಾಗಾಗಿ ಇದರ ಒಂದು ಸದುಪಯೋಗವನ್ನು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಸ್ಪರ್ಧಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಅವರಿಗೆ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಜಮ್ಮೇಶ್ವರ್ ಅಲಿ, ವೀರಪ್ಪ ಜಿ, ಟೀಕಪ್ಪ ಚೌಹಾಣ್, ಮಾರುತಿ ಮಲ್ದಕಲ್ ಇದ್ದರು. ಈಗ ಜಾಹೀರಾತು. ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟ್ ಅಂಡ್ ರೆಸಿಸ್ಟೆಂಟ್ ವರ್ಕ್ಸ್, ಸ್ವಿಮ್ಮಿಂಗ್ ಪೂಲ್ ವಾಟರ್ ಪ್ರೂಫಿಂಗ್ ಅಂಡ್ ವರ್ಕ್, ಕೂಲಿಂಗ್ ಟವರ್, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K. Vishwanath, cell number 72041019663 974216081. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಳೆ ಅಭಾವದಿಂದ ಎದುರಾಗಿರುವ ಬರವನ್ನು ನೀಗಿಸಲು ಪ್ರಾರ್ಥಿಸಿ ಜವಾಹರ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ಪ್ರಾರ್ಥಿಸಲಾಯಿತು. ಮಳೆಯ ಅಭಾವದಿಂದ ಎದುರಾಗಿರುವ ಬರವನ್ನು ನೀಗಿಸಲು ಪ್ರಾರ್ಥಿಸಿ ಜವಾಹರನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ಪ್ರಾರ್ಥಿಸಲಾಯಿತು. ಮುಂಗಾರು ಮಳೆಯ ಕೊರತೆಯಿಂದ ಕುಡಿಯುವ ನೀರು ಸೇರಿದಂತೆ ರೈತರ ಬಿತ್ತನೆಗೆ ಹಿನ್ನಡೆಯಾಗಿದ್ದು ಮಳೆಗಾಗಿ ಪ್ರಾರ್ಥಿಸಲಾಯಿತು. ನೂರಾರು ಜನರು ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದರು. ಬೆಳಗ್ಗೆ ವಿಶೇಷ ಪೂಜೆಯೊಂದಿಗೆ ಪ್ರಾರ್ಥನೆಯಲ್ಲಿ ಅನೇಕರು ಭಾಗವಹಿಸಿದರು. ನಮಃ ಶಾಂತಾಧಿಪತಯೇ ಸತ್ಯಸ್ಸತ್
ಶ್ರೀನಿವಾಸ್ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ರಾಯಚೂರು ಜಿಲ್ಲಾ ಸ್ವೀಪ್ ಸಮಿತಿ ರಾಯಚೂರು ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಉಪಕಾರ್ಯದರ್ಶಿ ಶ್ರೀ ಹಾಲಸಿದ್ದಪ್ಪ ಪೂಜಾರಿ ಅವರು ಚಾಲನೆ ನೀಡಿದರು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ರಾಯಚೂರು ಜಿಲ್ಲಾ ಸ್ವೀಪ್ ಸಮಿತಿ ರಾಯಚೂರು ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಉಪಕಾರ್ಯದರ್ಶಿ ಶ್ರೀ ಹಾಲಸಿದ್ದಪ್ಪ ಪೂಜಾರಿ ಅವರು ಚಾಲನೆ ನೀಡಿದರು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ರಾಯಚೂರು ಜಿಲ್ಲಾ ಸ್ವೀಪ್ ಸಮಿತಿ ರಾಯಚೂರು ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಿಂದ ಟಿಪ್ಪು ಸುಲ್ತಾನ್ ಚೌಕ್ ಮಾರ್ಗವಾಗಿ ಜಿಲ್ಲಾ ಪಂಚಾಯತ್ ಅಕ್ಕ ಕೆಫೆ ಮಾರ್ಗದ ಮೂಲಕ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ರಾಘವೇಂದ್ರ ಕೆ ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದರು. ನಾವು ಜೀವನದಲ್ಲಿ ಮುಂದೆ ಬರಬೇಕಾದರೆ ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಬೇಕು. ಅದರ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಮಹತ್ವ ನೀಡಬೇಕೆಂದು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಹೇಳಿದರು. ಅವರು ಶನಿವಾರ ಯಾಪಲ್ದಿನ್ನಿಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ನಾವು ಜೀವನದಲ್ಲಿ ಮುಂದೆ ಬರಬೇಕಾದರೆ ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಬೇಕು. ಅದರ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಮಹತ್ವ ನೀಡಬೇಕೆಂದು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಹೇಳಿದರು. ಅವರು ಶನಿವಾರ ಯಾಪಲ್ದಿನ್ನಿಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಇಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ನನ್ನ ಕ್ಷೇತ್ರದಲ್ಲಿಯೂ ಈಗಾಗಲೇ ಸುಮಾರು 8 ಕರ್ನಾಟಕ ಪಬ್ಲಿಕ್ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಹಲವು ಶಾಲೆಗಳಲ್ಲಿ ಆಧುನಿಕ ಹಾಗೂ ಸುಸಜ್ಜಿತ ಕಟ್ಟಡಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಎಲ್ಕೆಜಿ, ಯುಕೆಜಿ ಇಂದ ಪಿಯುಸಿ ವರೆಗೆ ಒಂದೇ ಆವರಣದಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಕರ್ನಾಟಕದ ಪಬ್ಲಿಕ್ ಶಾಲೆಗಳ ಪರಿಕಲ್ಪನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಯಾಪಲ್ದಿನ್ನಿ ಗ್ರಾಮವು ಸುಮಾರು 30 ರಿಂದ 40 ಗ್ರಾಮಗಳ ಮಧ್ಯಭಾಗದಲ್ಲಿರುವುದರಿಂದ ಸುತ್ತಮುತ್ತಲಿನ ರೈತ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಇಲ್ಲಿ ಮಹತ್ವದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಮೊದಲಿಗೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಿಯುಸಿ ಕಾಲೇಜಿನ ಕಟ್ಟಡ ನಿರ್ಮಿಸಲಾಯಿತು. ನಂತರ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಇದ್ದ ಕಾರಣ 2 ಹಂತಗಳಲ್ಲಿ ತಲಾ 40 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಿಸಲಾಯಿತು. ಇದರ ನಂತರ ಸುಮಾರು 2 ಕೋಟಿ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಸುಸಜ್ಜಿತ ಕಟ್ಟಡ ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣ ಒದಗಿಸಲಾಗಿದೆ. ಶಿಕ್ಷಣವೇ ಜೀವನದ ಅಡಿಪಾಯ. ಆರೋಗ್ಯದ ಜೊತೆಗೆ ಶಿಕ್ಷಣಕ್ಕೂ ಸಮಾನ ಮಹತ್ವ ನೀಡಿದಾಗ ಮಾತ್ರ ಸಮಾಜ ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯುವಂತೆ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದೆ. ಸರ್ಕಾರ ಇಂದಿನ ವಿದ್ಯಾರ್ಥಿಗಳಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಇಂತಹ ಸೌಲಭ್ಯಗಳು ಇರಲಿಲ್ಲ. ಸಾಮಾನ್ಯ ಬಟ್ಟೆ ಧರಿಸಿ ಓದುತ್ತಿದ್ದ ದಿನಗಳನ್ನು ನಾವು ಕಂಡಿದ್ದೇವೆ. ಆ ಕಷ್ಟದ ದಿನಗಳಿಂದಲೇ ಅನೇಕರು ಶಿಕ್ಷಕರು, ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಆದರೆ ಇಂದಿನ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ಶಾಲಾ ಕಟ್ಟಡಗಳು, ಬೆಂಚು ಡೆಸ್ಕ್ಗಳು, ಉಚಿತ ಸಮವಸ್ತ್ರ, ಪಾದರಕ್ಷೆಗಳು, ಪಠ್ಯಪುಸ್ತಕಗಳನ್ನು, ಬಿಸಿ ಮಧ್ಯಾಹ್ನದ ಊಟ, ಹಾಲು ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ಕರ್ನಾಟಕದ ಸರ್ಕಾರ ಒದಗಿಸುತ್ತಿದೆ. ಯಾವುದೇ ವಿದ್ಯಾರ್ಥಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ. ಆದಾಗ್ಯೂ ಶಿಕ್ಷಕರ ಕೊರತೆ ಒಂದು ದೊಡ್ಡ ಸವಾಲಾಗಿದೆ. ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಈ ವರ್ಷ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 9,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಗುಣಮಟ್ಟದ ಶಿಕ್ಷಣ ನೀಡಲು ಹೆಚ್ಚಿನ ಬಲ ಸಿಗಲಿದೆ. ಕಳೆದ 1 ವರ್ಷದಲ್ಲಿ ಅನೇಕ ಸವಾಲುಗಳ ನಡುವೆಯೂ ನಮ್ಮ ಜಿಲ್ಲೆಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಶಿಕ್ಷಕರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಶ್ರಮದ ಫಲವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ
94% ಫಲಿತಾಂಶ ದಾಖಲಿಸಿ ರಾಜ್ಯದಲ್ಲಿ ಉತ್ತಮ ಸ್ಥಾನ ಗಳಿಸಿದೆ. ಈ ಸಾಧನೆಗೆ ಕಾರಣರಾದ ಎಲ್ಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಮುಖ್ಯ ಶಿಕ್ಷಕರು, ಶಿಕ್ಷಕರ ವೃಂದ ಹಾಗೂ ಸಿಬ್ಬಂದಿಗೆ ನನ್ನ ಕ್ಷೇತ್ರದ ಜನರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮುಂದೆಯೂ ಇದೇ ರೀತಿಯ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ಇನ್ನಷ್ಟು ಉಜ್ವಲಗೊಳಿಸೋಣ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೀರೇಶ್ ಬಾಬು, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದ ನಾಗೇಂದ್ರ ಮಠಮಾರಿ, ಮುಖ್ಯ ಶಿಕ್ಷಕರು ಶ್ವೇತಾ ಕುಲಕರ್ಣಿ, ಶಿಕ್ಷಣ ಸಂಯೋಜಕರಾದ ರಾಮಕೃಷ್ಣ ಸೇರಿದಂತೆ ಯಾಪಲ್ದಿನ್ನಿ ಗ್ರಾಮಸ್ಥರು ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ಗ್ರಾಮೀಣ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದದ್ದಲ್ ಬಸನಗೌಡ ಚಾಲನೆ. 3 ನಡೆಗುಡ್ಡೆಗಳಿಗೆ ಸಂಪರ್ಕ ಸೇತುವೆಯಿಂದ ಪ್ರವಾಸೋದ್ಯಮ, ಸಂಪರ್ಕ ಅಭಿವೃದ್ಧಿ ವಿಶ್ವಾಸ. ಅತ್ತನೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾಜಿ ಸಚಿವ ಎನ್ಎಸ್ ಬೋಸರಾಜು ಚಾಲನೆ. ಜುಲೈ 12ರಂದು ದೇವದುರ್ಗದಲ್ಲಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ, ನಾಗರಾಜ್ ಪೂಜಾರಿ. ರಾಯರ ಮಠದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಸಾಮೂಹಿಕ ಪೂಜೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ವಿಶೇಷ ಒತ್ತು ನೀಡಬೇಕು, ಶಾಸಕ ಬಸನಗೌಡ ದದ್ದಲ್. ಮತ್ತು ಜಿಲ್ಲಾ ಪಂಚಾಯತ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವಾಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟ್ ಅಂಡ್ ರೆಸಿಸ್ಟೆಂಟ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.